ನಮಸ್ತೆ. ಇದೇ ಪ್ರಪ್ರಥಮ ಬಾರಿಗೆ ನಮ್ಮ ಮದ್ದೂರಿನ ಅಡಗನಹಳ್ಳಿ ಸಿಂಶಾ ನದಿಯ ದಂಡೆಯಲ್ಲಿರುವ ಜೀವನ ಯೋಗದ ಆಶ್ರಮದಲ್ಲಿ ಮಹಾಶಿವರಾತ್ರಿ ಉತ್ಸವ ಆಗ್ತಾ ಇದೆ. ಎಲ್ಲರೂ ಬಂದು ಇದರ ಸದುಪಯೋಗವನ್ನು ಮಾಡಿಕೊಳ್ಬೇಕು. ಮತ್ತು ಇದು ನಮ್ಮ ಕಾರ್ಯಕ್ರಮ ಅಂತಲ್ಲ, ನಾವೆಲ್ಲ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು. 6 ಗಂಟೆಗೆ ಮಹಾರುದ್ರ ಹೋಮ ಸ್ಟಾರ್ಟ್ ಆಗುತ್ತೆ, ರುದ್ರಾಭಿಷೇಕ ಆಗುತ್ತೆ. ನೀವು ಸಮಯಕ್ಕೆ ಬಂದರೆ ಎಲ್ಲರೂ ಅಲ್ಲಿ ಸಂಕಲ್ಪವನ್ನು ಒಟ್ಟಿಗೆ ನಿಂತು ಮಾಡಿಕೊಳ್ಬೋದು. 8:30ಯಿಂದ 9:30 ತನಕ ಮಾತ್ರ ಅನ್ನದಾನದ ವ್ಯವಸ್ಥೆ ಇರ್ತದೆ. ಸ್ಟಾಲ್ಸ್ ಎಲ್ಲ ಇರ್ತದೆ. ಮಧ್ಯ ಮಕ್ಕಳಿದ್ರೆ ನಿಮಗೆ ತೊಂದರೆ ಆಗಬಾರ್ದು ಅಂತ ಅದನ್ನು ಕೂಡ ವ್ಯವಸ್ಥೆ ಮಾಡ್ತಾ ಇದ್ದೀವಿ. 9:45ರಿಂದ ಹರನಾಮ ಸಂಕೀರ್ತನೆ ಹೆಸರಾಂತ ಕಲಾವಿದರೆಲ್ಲ ಬಂದು ನಡೆಸ್ಕೊಡ್ತಾ ಇದ್ದಾರೆ. ಆಮೇಲೆ ರುದ್ರನಾದ ಅಂತ ಈ ಕಾರ್ಯಕ್ರಮವನ್ನು ಯಾರೂ ತಪ್ಪಿಸಿಕೊಳ್ಬಾರ್ದು. ಮುಖ್ಯವಾಗಿ ಮಧ್ಯರಾತ್ರಿ ಹಠಯೋಗದ ತಂತ್ರದ ಒಂದು ಧ್ಯಾನವನ್ನು ನಾನು ನಿಮಗೆ ಖುದ್ದಾಗಿ ಅಲ್ಲಿ ಮಾಡಿಸ್ತಾ ಇದ್ದೀನಿ. ರುದ್ರ ಎಂಬ ಶಬ್ದಕ್ಕೆ ಅರ್ಥ ಸಮಸ್ಯೆಯನ್ನು, ಸಂಕಷ್ಟವನ್ನು ಬುಡದಿಂದ ಕಿತ್ತು ಹಾಕುವ ಶಕ್ತಿ ಅಂತ. ನಮ್ಮೆಲ್ಲ ಸಮಸ್ಯೆಗಳನ್ನು ಒಂದು ಬಿಲ್ವವನ್ನು ಕೈಯಲ್ಲಿ ಇಟ್ಟುಕೊಂಡು ಅದನ್ನು ಶಿವನ ಪಾದಕ್ಕೆ ಶಿವರಾತ್ರಿ ದಿನ ಅರ್ಪಿಸ್ತಾ ಇದ್ದೀವಿ. ಆ ರಾತ್ರಿ ನಿಮ್ಮ ಬದುಕಲ್ಲಿ ಬೆಳಕು ಬರಲಿ ಅಂತ ನಾನು ಆ ಶಿವನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಆ ಸಮಯದಲ್ಲಿ ಯಾರ್ಯಾರು ಬಂದಿದ್ದೀರಿ ಎಲ್ಲರಿಗೂ ಒಂದು ರಕ್ಷಾ ಸೂತ್ರವನ್ನು ಕೂಡ ಶಿವನ ಅನುಗ್ರಹದಲ್ಲಿ ನಿಮಗೆ ಕೊಡ್ತಾ ಇದ್ದೀವಿ. ಅದನ್ನು ನೀವು ಕಟ್ಕೋಬೋದು. ಶಿವನಿಗೆ ಒಂದು ನಾದ ಸೇವೆಯನ್ನು ಮಾಡಿ ಬೆಳಗ್ಗೆ 2:30ಗೆ ಮಂಗಳಾರತಿ ಮಾಡಿ ನಾವು ಮುಗಿಸ್ತಾ ಇದ್ದೀವಿ. ನಿಮಗೆ ವೈಯಕ್ತಿಕವಾಗಿ ಆಹ್ವಾನ ಬಂದಿಲ್ಲ ಅಂತ ಕಾಯಬೇಡಿ. ಇದು ನಿಮ್ಮದೇ ಕಾರ್ಯಕ್ರಮ. ಶಿವನ ಕೃಪೆಗೆ ಪಾತ್ರರಾಗೋಣ. ನಿಮ್ಮನ್ನೆಲ್ಲ ಭೇಟಿಯಾಗಲಿಕ್ಕೆ ನಾನು ಕಾಯ್ತಾ ಇರ್ತೀನಿ. ಯಾರಾದರೂ ಸ್ಟಾಲ್ಸ್ ಹಾಕ್ತೀರಿ ಅಂತಾದರೆ ಅವರು ಕೂಡ ನಮ್ಮನ್ನು ಸಂಪರ್ಕ ಮಾಡ್ಬೋದು. ಎಷ್ಟು ಜನರಿಗಾಗುತ್ತೋ ಅಷ್ಟು ವ್ಯವಸ್ಥೆಯನ್ನು ನಾವು ಮಾಡಿಕೊಡುವ ಪ್ರಯತ್ನವನ್ನು ಮಾಡ್ತೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀಕೃಷ್ಣ ಅರ್ಪಣಮಸ್ತು. ನಾರಾಯಣ.